ಮಾಧ್ಯಮ ಮಿತ್ರರಿಗೆ ನಮಸ್ಕರಿಸುತ್ತಾ, ಕಾವೇರಿ ಮಳೆ ಬರದೇ ಇರುವಂಥ ಸಂದರ್ಭದಲ್ಲಿ, ಡ್ಯಾಮ್ಗಳಲ್ಲಿ ನೀರಿದ್ದಂಥ ಸಂದರ್ಭದಲ್ಲಿ ಮೊದಲನೇದಾಗಿ ಬಂದ್ ಕರೆ ಕೊಟ್ಟಿರುವಂಥದ್ದು ನಾವೇನೆ. ವಾಟಾಳ್ ನಾಗರಾಜ್ ಅವರ ನಾಯಕತ್ವದಲ್ಲಿ ಇಡೀ ರಾಜ್ಯವನ್ನು ಬಂದ್ ಮಾಡ್ತೀವಿ ಅಂತ ಹೇಳಿರುವಂಥದ್ದು ನಾವೇನೆ. ಆ ಹೇಳುವಾಗ ಸಭೆ ನಡೆದಂಥ ಸಂದರ್ಭದಲ್ಲಿ ಇನ್ನೂ ಅನೇಕ ಮಾತುಗಳನ್ನು ಹೇಳಿದ್ದೀವಿ. ಕಾವೇರಿ ಮಳೆ ಬಂದು ನೀರು ತುಂಬಿದ್ರೆ ಬಂದನ್ನ ಕರೆಯಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದೀವಿ. ಸರ್ಕಾರ ನೀರು ಬಿಟ್ಟಿಲ್ಲ ಅಂತ ಹೇಳಿದ್ರೆ ಬಂದನ್ನ ಕರೆಯಲ್ಲ ಅನ್ನುವಂಥ ಮಾತನ್ನು ಸಹ ಅವತ್ತು ಘೋಷಣೆಯನ್ನು ಮಾಡಿದ್ದೀವಿ. ಇವತ್ತಿನ ಪರಿಸ್ಥಿತಿಯಲ್ಲಿ ಕಾವೇರಿ ಒಳಹರಿವು ಜಾಸ್ತಿ ಆಗಿರೋದ್ರಿಂದ CWMA ಮತ್ತೆ ನೀರನ್ನ ಬಿಡಲಿಕ್ಕೆ ಒತ್ತಾಯವನ್ನ ಮಾಡ್ತಾ ಇರೋದನ್ನ ನಾವು ತೀವ್ರವಾಗಿ ಸಂಘಟನೆಯ ಪದಾಧಿಕಾರಿಗಳೆಲ್ಲ ಸೇರಿ ವಿರೋಧವನ್ನ ಮಾಡ್ತಾ ಇದ್ದೀವಿ. ಅದರ ಜೊತೆಯಲ್ಲಿ ಸರ್ಕಾರಕ್ಕೆ ಒತ್ತಡವನ್ನು ಹಾಕ್ತಾ ಇದ್ದೀವಿ, ಮನವಿಯನ್ನ ಮಾಡ್ತಾ ಇದ್ದೀವಿ. ರಾಮಲಿಂಗ ರೆಡ್ಡಿ ಅವರು ಇವಾಗಲೇ ಘೋಷಣೆಯನ್ನ ಮಾಡಿದ್ದಾರೆ, ಯಾವುದೇ ಕಾರಣಕ್ಕೂ ನೀರನ್ನ ಬಿಡಲ್ಲ, ಸುಪ್ರೀಂ ಕೋರ್ಟ್ ಹೋಗ್ತೀವಿ, ಕನ್ನಡಿಗರ ಹಿತವನ್ನ ಕಾಯ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ನೀರನ್ನ ಬಿಡಲ್ಲ, ಕರ್ನಾಟಕದ ಹಿತವನ್ನ ಕಾಪಾಡ್ತೀವಿ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಆದರೂ ಸಹ ನಮ್ಮ ಲೋಕಸಭಾ ಸದಸ್ಯರು ಮತ್ತೆ ನಮ್ಮ ಸರ್ಕಾರ ಮತ್ತೆ ನಮ್ಮ ಅಧಿಕಾರಿಗಳು ನಿರ್ಲಕ್ಷ್ಯದಿಂದ ನಮಗೆ ನಿರಂತರವಾಗಿ ಅನ್ಯಾಯ ಆಗ್ತಾ ಇದೆ. ಬೆಂಗಳೂರು ನಗರ ಇವತ್ತು ದಿನನಿತ್ಯ ಬೆಳೀತಾ ಇದೆ. ಅಪಾರ್ಟ್ಮೆಂಟ್ಗಳು ಎತ್ತರಕ್ಕೆ ಮತ್ತೆ ಜಾಸ್ತಿ ಅಪಾರ್ಟ್ಮೆಂಟ್ಗಳು ಬರ್ತಾ ಇರೋದ್ರಿಂದ ನೀರಿನ ಸಮಸ್ಯೆ ನಿಜವಾಗ್ಲೂ ಬೆಂಗಳೂರು ನಗರ ಮತ್ತು ಕನ್ನಡಿಗರಿಗೆ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಪ್ರಧಾನಿಯವರ ಮಧ್ಯಸ್ಥಿಕೆಯನ್ನು ತರೋದ್ರ ಮುಖಾಂತರ, ಸರಿಯಾಗಿ ವಾದವನ್ನು ಮಂಡಿಸುವುದರ ಮುಖಾಂತರ ಸುಪ್ರೀಂ ಕೋರ್ಟಲ್ಲಿ ಕನ್ನಡಿಗರಿಗೆ ನ್ಯಾಯವನ್ನು ಒದಗಿಸಬೇಕು ಅನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ವಾಟಾಳ್ ಅವರ ಎಲ್ಲ ಹೋರಾಟಗಳಿಗೂ ನಮ್ಮ ಬೆಂಬಲವನ್ನು ಕೊಟ್ಟಿದ್ದೀವಿ. ವಾಟಾಳ್ ಹೋರಾಟದ ಬಗ್ಗೆ ಎರಡೇ ಮಾತಿಲ್ಲ, ಅವರಿಗೆ ಎಲ್ಲ ಸಂದರ್ಭದಲ್ಲೂ ಬಂದ್ಗೆ ನಾವು ಬೆಂಬಲವನ್ನು ಕೊಟ್ಟಿದ್ದೀವಿ. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ವಾಟಾಳ್ ಅವರ ಹೋರಾಟಕ್ಕೆ ನಾವು ಬೆಂಬಲವನ್ನು ಕೊಡುವುದರ ಮುಖಾಂತರ ಕಾವೇರಿ ನೀರಿನ ಹೋರಾಟಕ್ಕಾಗಿ, ಮೇಕೆದಾಟು ಯೋಜನೆಗಾಗಿ, ಕಳಸಾ ಬಂಡೂರಿ ಯೋಜನೆಗಾಗಿ, ಮಹದಾಯಿ ಯೋಜನೆಗಾಗಿ, ಬೆಂಗಳೂರು ನಗರದಲ್ಲಿ ವಲಸಿಗರಿಂದ ಆಗ್ತಾ ಇರುವಂತಹ ಅನ್ಯಾಯದ ವಿರುದ್ಧ ನಿರಂತರವಾಗಿ ಸಂಘಟನೆ ಹೋರಾಟವನ್ನು ಮಾಡಲಿಕ್ಕೆ ನಾವೆಲ್ಲ ಕಾರ್ಯತಂತ್ರವನ್ನು ರೂಪಿಸ್ತಾ ಇದ್ದೀವಿ. ಮತ್ತೆ ಕಾವೇರಿ ವಿಷಯದಲ್ಲಿ ಶೀಘ್ರದಲ್ಲೇ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡೋದ್ರ ಮುಖಾಂತರ ಯಾವುದೇ ಕಾರಣಕ್ಕೂ ಕಾವೇರಿ ನೀರನ್ನ ಬಿಡಬಾರ್ದು ಅನ್ನುವಂಥ ಒತ್ತಾಯವನ್ನು ನಾವು ಹಾಕ್ತೀವಿ. ನಾವು ಅವರ ಹೋರಾಟಕ್ಕೆ ಬೆಂಬಲವನ್ನ ಕೊಡ್ತೀವಿ. ಇವಾಗಿನ ಪರಿಸ್ಥಿತಿಯಲ್ಲಿ ಬಂದ್ಗೆ ಕರ್ನಾಟಕದಲ್ಲಿ, ಬೆಂಗಳೂರು ನಗರದಲ್ಲಿ ಕಾರ್ಮಿಕರಿಗೆ, ರೈತರಿಗೆ, ಹೋಟೆಲ್ ಉದ್ಯಮಿಗಳಿಗೆ, ಬೇಕರಿಯವರಿಗೆ, ಚಿಕ್ಕ ಪುಟ್ಟ ವ್ಯವಹಾರ ಮಾಡುವಂಥವರಿಗೆ ತೊಂದರೆಯನ್ನ ಕೊಡೋದು ಬೇಡ ಅಂತೇಳಿ ವಾಟಾಳರವರಲ್ಲಿ ನಾವು ಮನವಿಯನ್ನ ಮಾಡ್ಕೊತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಎಲ್ಲ ಒಟ್ಟಿಗೆ ಸೇರಿ ಬಂದನ್ನ ಮಾಡೋಣ ಅಥವಾ ಹೋರಾಟವನ್ನು ಇನ್ನಷ್ಟು ತೀವ್ರ ಮಾಡೋಣ. ಹೋರಾಟಕ್ಕೆ ಬೆಂಬಲ ಇದೆ. ನೋಡಿ, ವಾಟಾಳ್ ಅವರ ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ. ಯಾವತ್ತೂ ನಾವು ಹೋರಾಟಕ್ಕೆ ಅವರಿಗೆ ಬೆಂಬಲ ಇಲ್ಲ ಅಂತಿಲ್ಲ. ಆದ್ರೆ ನಾಳಿನ ಪರಿಸ್ಥಿತಿಯಲ್ಲಿ ಬಂದ್ಗೆ ನಾವು ಯಾರು ಬೆಂಬಲ ಕೊಡೋಕೆ ಆಗ್ತಾ ಇಲ್ಲ. ಇವತ್ತಿನ ಪರಿಸ್ಥಿತಿಯಲ್ಲಿ ತುಂಬಾ ಕಷ್ಟ ಇದೆ. ನಾವೆಲ್ಲ ಯೋಚನೆಯನ್ನ ಮಾಡಬೇಕಾಗಿದೆ, ಮುಂದೆ ತೀರ್ಮಾನಗಳನ್ನು ತಗೋಬೇಕಾಗುತ್ತೆ. ಒಂದು ಹೋರಾಟ, ಒಂದು ಬಂದ್ ಕರಿಬೇಕಾದ್ರೆ ಎಲ್ಲ ಸಂಘಟನೆಯವ್ರನ್ನ ವಿಶ್ವಾಸಕ್ಕೆ ತಗೋಬೇಕಾಗುತ್ತೆ. ಅಲ್ಲ, ನಾವು ಇಲ್ಲ ನಾವು ಯಾವಾಗ್ಲೂ ವಾಟಾಳ್ ಅವರ ಹೋರಾಟಕ್ಕೆ ಯಾವಾಗ್ಲೂ ನಮ್ ಬೆಂಬಲ ಇದೆ. ಬೆಂಬಲ ಇಲ್ಲ ಅಂತ ಹೇಳಿಲ್ಲ. ಅವ್ರ ಜೊತೆ ಹೋರಾಟ ಮಾಡಿದೀವಿ, ಎಲ್ಲ ಹೋರಾಟದಲ್ಲಿ ಇದೀವಿ. ಅವರು ಕನ್ನಡದ ಪರವಾಗಿ ಇರುವಂತ ದೊಡ್ಡ ಶಕ್ತಿ, ಕರ್ನಾಟಕದ ಶಕ್ತಿ. ಅವ್ರ ವಿರುದ್ಧ ನಾವು ಮಾತಾಡಲ್ಲ. ಅವರೆಲ್ಲ ಹೋರಾಟಗಳಿಗೆ ಬೆಂಬಲವನ್ನು ಕೊಟ್ಟಿದ್ವಿ. ಆದರೆ ನಾಳೆ ಬಂದಿನ ಬಗ್ಗೆ ವಾಟಾಳ್ ಅವರಿಗೆ ನಾವು ಮನವಿಯನ್ನು ಮಾಡ್ತಾ ಇದ್ದೀವಿ. ಬಂದನ್ನ ಮುಂದಿನ ದಿನಗಳಲ್ಲಿ ಹಾಕಿ ಅಥವಾ ಇನ್ನೊಂದು ರೀತಿ ಸರ್ಕಾರದ ಮೇಲೆ ಒತ್ತಡವನ್ನು ಹೇರಲಿಕ್ಕೆ ಹೋರಾಟವನ್ನು ಪ್ರಾರಂಭ ಮಾಡಿ ನಿಮ್ಮ ಜೊತೆ ನಾವು ಕೈ ಜೋಡಿಸ್ತೀವಿ ಅನ್ನುವಂಥ ಮಾತನ್ನ ಹೇಳಿಕೆ ನಾನಂತೂ ಬಂದ್ ಮಾಡೇ ಮಾಡ್ತೀನಿ ಅಂತ ಪದೇ ಪದೇ ಹೇಳ್ತಾ ಇದ್ದಾರೆ. ಹುಬ್ಳಿಯಲ್ಲಿ ಹೋರಾಟ ಮಾಡಿದ್ರು, ಬೆಂಗಳೂರು
ಹೇಳಿಕೆಯ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ? ಇಲ್ಲ, ವಾಟಾಳ್ ಅವರ ಹೋರಾಟ, ಅವರು ಬಂದ್ ಕರೆ ಕೊಟ್ಟಿದ್ದಾರೆ, ಅವರ ನಿಲುವು. ನಮ್ಮ ಸಂಘಟನೆಯ ನಿಲುವನ್ನು ನಾವು ಇವತ್ತು ಪ್ರಕಟಣೆ ಮಾಡಿದ್ದೀವಿ. ನಮ್ಮ ಹೋರಾಟ ಕಾವೇರಿ ನೀರಿಗಾಗಿ ನಿರಂತರವಾಗಿ ಹೋರಾಟ ಇರುತ್ತೆ. ಆದರೆ ನಾಳೆ ಬಂದಿಗೆ ನಾವೆಲ್ಲ ಹೋರಾಟವನ್ನ ಮಾಡ್ತೀವಿ, ಬಿಟ್ಟರೆ ಯಾವುದೇ ಬಂದಿಗೆ ನಾವು ಮಾಡ್ತಾ ಇಲ್ಲ ಅನ್ನೋಂಥದ್ದು ಸ್ಪಷ್ಟವಾಗಿದೆ. ಸಿಎಂ ಅವರ ಒತ್ತಡ ಇತ್ತು, ಕೆಲವೊಂದು ಸಂಘಟನೆಗಳು ಹಿಂದೆ ಸರಿದಿರೋದಕ್ಕೆ ಕಾರಣ ಸಿಎಂ ಒತ್ತಡ ಅನ್ನುವಂತಹ ಮಾತುಗಳನ್ನು ಈಗ ವಾಟಾಳ್ ಬಣದವರು ತುಂಬಾ ಜನ ಹೇಳ್ತಾ ಇದ್ದಾರೆ. ಸಿಎಂ ಒತ್ತಡ ಹಾಕಿದ ತಕ್ಷಣ ಎಲ್ಲರೂ ಹಿಂದೆ ಸರಿದ್ರು ಬಂದಿಲ್ಲ ಅಂತ. ನಮಗೆ ಸಿಎಂ ಆಗಲಿ ಅಥವಾ ಪ್ರಧಾನ ಮಂತ್ರಿಗಳಾಗಲಿ ನಾವು ಮಾಡ್ತಾ ಇರೋದು ನಮ್ಮ ಮನೆ ಕೆಲಸ ಅಲ್ಲ. ನಮ್ಗೆಲ್ಲರಿಗೂ ಉದ್ಯೋಗ ಇದೆ, ಬೇರೆ ಉದ್ಯೋಗಗಳಿದಾವೆ. ಅಥವಾ ಕನ್ನಡದ ಹೆಸರು ಹೇಳಿ ಯಾರೋ ಮನೆ ಬಾಗಿಲಿಗೆ ಹೋಗಬೇಕಾಗಿರುವಂಥ ಅವಶ್ಯಕತೆ ಇಲ್ಲ. ಅಥವಾ ಸಿಎಂ ಹತ್ರ ಇಲ್ಲಿ ತನಕ ನಾವು ಫಂಡ್ ಕೇಳಲಿಕ್ಕೆ ಹೋಗಿಲ್ಲ, ಯಾರ ಹತ್ರ ದುಡ್ಡಿಗೆ ಹೋಗಿಲ್ಲ. ಆದ್ದರಿಂದ ನಮ್ಗೆ ಯಾವುದೇ ಭಯ ಇಲ್ಲ. ನಾವು ಮಾಡ್ತಾ ಇರೋದು ಕಾವೇರಿ ನೀರು ಕನ್ನಡಿಗರ ಆಸ್ತಿ, ಅದು ಜೀವನಾಡಿ. ಬೆಂಗಳೂರು ನಗರದಲ್ಲಿರುವವರು ಪ್ರತಿಯೊಬ್ಬರು ನೀರು ಕುಡಿಬೇಕಾಗಿದೆ. ಮಂಡ್ಯ ಮೈಸೂರು ರೈತರು ಕುಡಿಬೇಕಾಗಿದೆ. ಉತ್ತರ ಕರ್ನಾಟಕದಲ್ಲಿ ಮಹದಾಯಿ ಮತ್ತೆ ಕಳಸಾ ಬಂಡೂರಿ ಯೋಜನೆಯನ್ನ ಜಾರಿಗೆ ತರಬೇಕು. ಇದರಲ್ಲಿ ಪ್ರತಿಯೊಬ್ಬ ರಾಜಕಾರಣಿಗಳ ಪಾತ್ರನೂ ಇದೆ, ಪ್ರತಿಯೊಬ್ಬ ಅಧಿಕಾರಿಗಳ ಪಾತ್ರವೂ ಇದೆ. ಅವರಿಂದ ನಮಗೆ ನಿರಂತರವಾಗಿ ಅನ್ಯಾಯ ಆಗ್ತಾ ಇದೆ. ಒಟ್ಟಾರೆ ವ್ಯವಸ್ಥೆ ನಮಗೆ ಕನ್ನಡಿಗರಿಗೆ ಮರಣ ಶಾಸನವನ್ನ ಬರೆಯುವಂತ ಕೆಲಸ ಮಾಡಿದೆ. ಆದ್ರಿಂದ ನಾವು ಸರ್ಕಾರಕ್ಕೆ ಒತ್ತಡವನ್ನ ಹಾಕ್ತಾ ಇದೀವಿ. ಯಾರ ಒತ್ತಡನೂ ಇಲ್ಲ ಇದರಲ್ಲಿ. ನಮ್ಗೆ ಇಲ್ಲಿ ಸಾಮಾನ್ಯ ಜನರು ಮತ್ತೆ ಮಳೆ ಚೆನ್ನಾಗಿ ಸುರಿದಿರೋದ್ರಿಂದ, ಡ್ಯಾಮ್ಗಳಲ್ಲಿ ನೀರು ತುಂಬ್ತಾ ಇರೋದ್ರಿಂದ, ಒಳೆ ಹರಿವು ಜಾಸ್ತಿ ಆಗ್ತಾ ಇರೋದ್ರಿಂದ, ಮತ್ತೆ ಸರ್ಕಾರ ನೀರನ್ನ ಬಿಡಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ಹೇಳಿರೋದ್ರಿಂದ ನಾವು ಈ ಬಂದಿಂದ ಹೋರಾಟವನ್ನ ಮಾಡಲಿಕ್ಕೆ ನಾವೆಲ್ಲ ತಯಾರಾಗಿದ್ದೀವಿ. ವಾಟಾಳ್ ಅವರಿಗೆ ಯಾವಾಗಲೂ ನಮ್ಮ ಬೆಂಬಲವನ್ನ ಕೊಡ್ತಾ ಇರ್ತೀವಿ. ವಾಟಾಳ್ ಅವ್ರ ಬಗ್ಗೆ ನಮ್ದು ಎರಡೇ ಮಾತೇ ಇಲ್ಲ. ಅವ್ರ ಹೋರಾಟದಲ್ಲಿ ಕರ್ನಾಟಕದ ನಂಬರ್ 1 ಅಂತ ಹೇಳಿದ್ರೆ ಎಲ್ಲೂ. ಸರ್, ಈಗ CWMA ಮೊದಲನೇ ಡೈರೆಕ್ಷನ್ ಅಲ್ಲೂ ಕರ್ನಾಟಕಕ್ಕೆ ಹಿನ್ನಡೆ ಆಯಿತು. ನಿನ್ನೆ ಕೊಟ್ಟಂತ 2ನೇ ಡೈರೆಕ್ಷನ್ ಅಲ್ಲೂ ಕೂಡ ಕರ್ನಾಟಕಕ್ಕೆ ಹಿನ್ನಡೆ ಆಗಿದೆ. ತಾವು ಮೊದಲನೇ ಡೈರೆಕ್ಷನ್ ಅಲ್ಲಿ ಈ ರೀತಿಯಾದ ನಿರ್ಧಾರ ಕೈಗೊಂಡಿದ್ರಿ. ಈಗ ನಿನ್ನೆ ಡೈರೆಕ್ಷನ್ ಬಂದಿದೆ. ಅದರ ಪ್ರಕಾರ ಹೋದ್ರೆ ತಾವು ಹೋರಾಟ ಮಾಡಲ್ಲ ಅಂತ ಹೇಳ್ತೀರಾ? ಯಾಕಂದ್ರೆ ಇದು ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗತ್ತೆ. ಯಾಕಂದ್ರೆ ಕನ್ನಡ ಪರ ಹೋರಾಟಗಾರರು ಏನು ರೈತರ ಪರವಾಗಿ ನಿಂತಿದ್ದೀವಿ ಎನ್ನುವಂತಹ ಮಾತನ್ನ ಹಿಂದೆ ಕೂಡ ತಾವು ಹೇಳಿದ್ರಿ, ತಮ್ಮ ಹಲವು ಬಣಗಳು ಕೂಡ ಹೇಳಿದ್ವು. ಆದ್ರೆ ಈ ನಿರ್ಧಾರ ಸರಿಯಾ ಅನ್ನುವಂತಹ ಚರ್ಚೆ ಈಗ ಆಗ್ತಾ ಇದೆ. ನೋಡಿ, ಅವತ್ತು ನಾವು ಬಂದ್ ಕರೆ ಕೊಟ್ಟಾಗ ಮಳೆ 20% ಕರ್ನಾಟಕ ಮಳೆ ಬಂದಿಲ್ಲ. ಯಾವ ಡ್ಯಾಮ್ ಅಲ್ಲೂ ನೀರಿದ್ದಿಲ್ಲ. ಅಂತ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಬಂದ್ ಕರೆ ಕೊಟ್ಟಿದ್ದೀವಿ ಎಲ್ಲ ಒಟ್ಟಿಗೆ. ಅದಾದ ತಕ್ಷಣ ನಿರಂತರವಾಗಿ ಮಳೆ ಸುರಿದಿದೆ. ನೀರು ಹೇರಳವಾಗಿ ನಮ್ಮ ಡ್ಯಾಮ್ಗಳು ತುಂಬ್ತಾ ಇದ್ದಾವೆ. ಸರ್ಕಾರ ನಮಗೆ ನೀರು ಬಿಡಲ್ಲ ಅನ್ನುವಂಥ ಮಾತನ್ನ ಮಾನ್ಯ ಮುಖ್ಯಮಂತ್ರಿಗಳು ರಾಮಲಿಂಗಾರೆಡ್ಡಿ ಅವರು, ನೀರಾವರಿ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರು ಸುಪ್ರೀಂ ಕೋರ್ಟ್ ಹೋಗ್ತೀವಿ, ನೀರನ್ನ ಬಿಡಲ್ಲ ಅನ್ನುವಂಥ ಮಾತನ್ನು ನಿನ್ನೆನೂ ಸಹ ಹೇಳಿದ್ದಾರೆ. ಅವರ ಮಾತಿನ ಭರವಸೆಯ ಮೇಲೆ ನಾವು ಈ ಬಂದನ್ನ ವಾಪಸ್ ತಗೊಂತಾ ಇದೀವಿ. ಆದ್ರೆ ತಮಿಳುನಾಡಿನ ಬೆಳವಣಿಗೆಗಳು ಸಾಕಷ್ಟು ಮಟ್ಟದಲ್ಲಿ ಬದಲಾವಣೆ ಆಗ್ತಾ ಇದೆ. ತಮಿಳುನಾಡಿನ ಎಂಪಿಗಳಿರ್ಬೋದು, ಪಾರ್ಲಿಮೆಂಟ್ ಮಟ್ಟದಲ್ಲಿ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಅದ್ರ ಬಗ್ಗೆ ಏನ್ ಹೇಳ್ತೀರಿ? ತಮಿಳುನಾಡಿನವರು ನಮ್ಮ ನೀರನ್ನ ಕಬಳಿಸಲಿಕ್ಕೆ ಅವರು ಎಲ್ಲ ಒಗ್ಗಟ್ಟಾಗಿ, ಎಲ್ಲಾ ರಾಜಕೀಯ ಪಕ್ಷಗಳು ಒಗ್ಗಟ್ಟಾಗಿ ಆ ಕಾರ್ಯತಂತ್ರವನ್ನ ಮಾಡ್ತಾ ಇರ್ತಾರೆ. ಆದ್ರೆ ನಮ್ಮಲ್ಲಿ ಲೋಕಸಭಾ ಸದಸ್ಯರು ಡೆಲ್ಲಿಗೆ ಹೋಗ್ತಾರೆ, ಏನ್ ಮಾಡ್ತಾರ ಅನ್ನುವಂತ ನಾವು ಪ್ರಶ್ನೆಗಳನ್ನ ಅವರಿಗೂ ಸಹ ಇಡಬೇಕಾಗಿದೆ. ನಮ್ಮ ಅಧಿಕಾರಿಗಳು ಸಹ ಏನ್ ಮಾಡ್ತಾ ಇದ್ದಾರೆ? ಇಷ್ಟು ವರ್ಷ ತನಕ ನಮಗೆ ಕರ್ನಾಟಕದ ವಿಷಯದಲ್ಲಿ ಅಥವಾ ಕಾವೇರಿ ವಿಷಯದಲ್ಲಿ ನ್ಯಾಯ ಯಾವತ್ತೂ ಸಿಗ್ತಾ ಇಲ್ಲ. ಅದಕ್ಕಾಗಿ ಹೋರಾಟವನ್ನ ತೀವ್ರ ಮಾಡುವಂತ ಕೆಲಸವನ್ನ ಮಾಡ್ತಾ ಇದೀವಿ. ನಿನ್ನೆ ಕೊಟ್ಟಿರುವಂತಹ ಆದೇಶವನ್ನ ಬಾರಿ ಗಂಭೀರವಾಗಿ ಚರ್ಚೆ ಮಾಡೋದ್ರ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕೊಡುವಂತ ಕೆಲಸವನ್ನು ಸಹ ನಾವು ಮಾಡಿದ್ವಿ. ರಾಜಧಾರಿ ಟಿವಿ, ಅಡೆತಡೆ ಇಲ್ಲದ ಪ್ರಜಾದಾರಿ.